ಹಚ್ಚುವ ಜ್ಞಾನದ ಬಿಂದುವನ್ನು ಹೋಗಲಾಡಿಸೋಣ ಅಂತ ಬೆಳಗಿಸೋಣ. ತಮ್ಮೆಲ್ಲ ಒಂದು ಪ್ರೀತಿಯ ಚಪ್ಪಾಳೆ ಶ್ರೀಯುತರಾದ ಶ್ರೀ ಸುರೇಶ್ ರಾಜ್ಯದಲ್ಲಿ ಆಕ್ಸಿಡೆಂಟ್ ಕಡಿಮೆ ಆಗಬೇಕಾಗಿದ್ರೆ ಇದರ ಡ್ರೈವಿಂಗ್ ಟೆಸ್ಟು ಎಲ್ಲ ಕಡೆ ಆದಾಗ ನಮ್ಮ ಡ್ರೈವರ್ಸು ಯಾರು ಡ್ರೈವರ್ಸ್ ಅಂದರೆ ಯಾರು ಡ್ರೈವಿಂಗು ಟೆಸ್ಟ್ಗೆ ಹೋಗ್ತಾರೆ ಅವರು ಚೆನ್ನಾಗಿ ಕಲಿತಿದ್ರೆ ಮಾತ್ರ ಪಾಸ್ ಆಗುತ್ತೆ, ಇಲ್ಲಾಂದರೆ ಪಾಸ್ ಆಗಲ್ಲ. ಚೆನ್ನಾಗಿ ಡ್ರೈವಿಂಗ್ ಕಲ್ತಿರೋರು ವಾಹನ ಓಡಿಸಿದ್ರೆ ಆಕ್ಸಿಡೆಂಟ್ ಕಡಿಮೆ ಆಗುತ್ತೆ. ಆ ದೃಷ್ಟಿಯಿಂದ ಇದು ನಮ್ಮ ರಾಜ್ಯದಲ್ಲಿ ಎಲ್ಲ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೆಲಸ ನಡೀತಾ ಇದೆ. ಕೆಲವು ಪ್ರಾರಂಭವಾಗಿದೆ, ಇನ್ನು ಕೆಲವು ಮುಗಿಯೋ ಹಂತದಲ್ಲಿದೆ, ಇನ್ನು ಕೆಲವು ಈ ರೀತಿ ಪ್ರಾರಂಭ ಕೂಡ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿ ಮತ್ತಿನ್ನೇನಿದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಕೋಲಾರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇರುವಂಥದ್ದು ಕೈಗಾರಿಕೆ ಕೊಡ್ತೀನಿ. 12,000 ಎಕರೆ ಬೇಕು. ನಾನು ಮೊದಲು ಪ್ರಪೋಸ್ ಮಾಡಿದ್ದೆ. ಏಕೆ? ಎರಡನೇದು ಮುಲ್ಬಾಗಿಲಿಂದ ಶ್ರೀನಿವಾಸಪುರವರೆಗೂ ಆ ಬಾರ್ಡ್ರಲ್ಲಿ ಒಂದು 12,000 ಎಕರೆ ಆಶ್ವಾಸನೆ ಆಗಿದೆ. ಕೇಂದ್ರ ಸರ್ಕಾರದಲ್ಲಿ ಜಮೀನನ್ನು ಕೊಟ್ಟರೆ ಇಲ್ಲಿ ಬೃಹತ್ ಕೈಗಾರಿಕೆಯನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೇಂದ್ರ ಸರ್ಕಾರದವರು ನಿರ್ಮಲಾ ಸೀತಾರಾಮನ್ ಅದೊಂದು ದೊಡ್ಡದು ಮಾಡಿ 16,000 ಜನಕ್ಕೆ ಕೆಲಸ ಸಿಗ್ತದೆ. ಮತ್ತು ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಭಾರತ ಸರ್ಕಾರದ್ದು ಈ ಕೈಗಾರಿಕೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡ್ತಾರೆ. ಒಳ್ಳೆ ಇಂಡಸ್ಟ್ರೀಸ್ ಬರುತ್ತೆ ಅಂತ ಒಂದು ಕನಸನ್ನು ಹೊತ್ಕೊಂಡಿದ್ದೀವಿ. ನಮ್ಮ ಸರ್ಕಾರ ಇರುವ ಹಂತದಲ್ಲಿ ಅದನ್ನು ಯಶಸ್ವಿ ಮಾಡಬೇಕು. ಒಂದು 10,000ದಿಂದ 20,000 ಜನಕ್ಕೆ ಉದ್ಯೋಗವನ್ನು ಕೊಡಿಸುವಂಥದ್ರಲ್ಲಿ ನಿಮ್ಮ ಮಾರ್ಗದರ್ಶನ ನಮ್ಮಿಬ್ಬರಿಗೂ ಅವಶ್ಯಕತೆ ಇದೆ. ನನಗೆ ಅಷ್ಟು ಅನುಭವ ಇಲ್ಲ, ಆದರೆ ನೀವು ಕೊಡೋ ಮಾರ್ಗದರ್ಶನದಿಂದ ಹೇಗಾದರೂ ನಾನು ಈ ಭಾಗದಲ್ಲಿ ಇಂಡಸ್ಟ್ರೀಸ್ನ ತರುವಂಥದ್ರಲ್ಲಿ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಒಂದು ಕನಸಿದೆ. ಇಂಟಿಗ್ರೇಟೆಡ್ ಟೌನ್ಶಿಪ್ಗೂ ಕೂಡ ನಾವು 300 ಎಕರೆ ಸರ್ಕಾರದ ಜಾಗವನ್ನು ಕೊಟ್ಟಿದ್ದೀವಿ. ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು